ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ತಾ ಅರುಣ್ ಕುಮಾರ್ ಎಜುಟೆಕ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ನಾನು ಇವತ್ತು ವಿಡಿಯೋ ಮಾಡ್ತಾ ಇರೋ ಟಾಪಿಕ್ ಬಂತು ಮಲ್ಟಿಮೀಡಿಯಾ ಆ್ಯಂಡ್ ಅನಿಮೇಷನ್ಸ್. ಸೊ ಟೆಕ್ನಿಕಲ್ ಬೋರ್ಡ್ ಅವ್ರು ನಿಮಗೆ ಸೆಕೆಂಡ್ ಸೆಮ್ ಕಂಪ್ಯೂಟರ್ ಸೈನ್ಸ್ ಅವ್ರಿಗೆ ಮಲ್ಟಿಮೀಡಿಯಾ ಆ್ಯಂಡ್ ಅನಿಮೇಷನ್ ಒಂದು ಸಬ್ಜೆಕ್ಟ್ನಾಗ ಇಟ್ಟಿದ್ದಾರೆ. ಸೊ ಇದ್ರ ಕೋರ್ಸ್ ಕೋಡ್ ಬಂದ್ಬಿಟ್ಟು 20CS21B. ಸೊ ನಾವು ಆಲ್ರೆಡಿ ಈ ಒಂದು ಸಬ್ಜೆಕ್ಟಲ್ಲಿ ಕೆಲವೊಂದಿಷ್ಟು ಎಕ್ಸ್ಪೆರಿಮೆಂಟ್ಸ್ನ ನಾವು ನೋಡಿದ್ವಿ. ಸೊ ಇವತ್ತು ನಾವು ನಿಮಗೆ ತಿಳಿಸ್ಕೊಡ್ತಾ ಇರೋ ಎಕ್ಸ್ಪೆರಿಮೆಂಟ್ ಬಂದ್ಬಿಟ್ಟು ಅನಿಮೇಟೆಡ್ ಎಕ್ಸ್ಪೆರಿಮೆಂಟ್. ಅನಿಮೇಷನ್ ಅಲ್ಲಿ ಡಿಸೈನ್ ಅ ರೆಡ್ ಬಾಲ್ ಲೈಯಿಂಗ್ ಆನ್ ಅ ಗ್ರೀನ್ ಗ್ರಾಸ್. ಅಪ್ಲೈ ಅ ಸೂಟಬಲ್ ಟೆಕ್ಸ್ಚರ್ ಅಂಡ್ ರೆಂಡರ್ ದ ಸೇಮ್ ಅಂತ ಇದೆ. ಅನಿಮೇಷನ್ ಅಲ್ಲಿ ನಾವು ಗ್ರೀನ್ ಗ್ರಾಸ್ನ ಯಾವ ರೀತಿ ಕ್ರಿಯೇಟ್ ಮಾಡಬೇಕು, ಯಾವ್ಯಾವೆಲ್ಲ ಸಾಫ್ಟ್ವೇರ್ಸ್ನ ನಾವು ಯೂಸ್ ಮಾಡ್ಕೋತೀವಿ ಅನ್ನೋದನ್ನ ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಯು ಹ್ಯಾವ್ ಟು ಓಪನ್ ದ ಬ್ಲೆಂಡರ್ ಸಾಫ್ಟ್ವೇರ್. ಬ್ಲೆಂಡರ್ ಅನ್ನೋ ಒಂದು ಸಾಫ್ಟ್ವೇರ್ ಮುಖಾಂತರ, ಅನಿಮೇಷನ್ ಸಾಫ್ಟ್ವೇರ್ ಮುಖಾಂತರ ಯು ಹ್ಯಾವ್ ಟು ಕ್ರಿಯೇಟ್ ಅ ಗ್ರೀನ್ ಗ್ರಾಸ್. ಗ್ರೀನ್ ಗ್ರಾಸ್ನ ನಾವು ಕ್ರಿಯೇಟ್ ಮಾಡ್ಕೋಬಹುದು. ಓಕೆನಾ, ರೈಟ್. ಇದನ್ನ ಓಪನ್ ಮಾಡ್ಕೊಂಡಾಗ ನಿಮಗೆ ಈ ತರನಾದಂಥ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ. ಫಸ್ಟ್ ಯು ಹ್ಯಾವ್ ಟು ಸೆಲೆಕ್ಟ್ ದ ಆಬ್ಜೆಕ್ಟ್, ಪ್ರೆಸ್ X. ಡಿಲೀಟ್ ಇಟ್. ಓಕೆನಾ, ಆ ಆಬ್ಜೆಕ್ಟ್ನ ನೀವು ಡಿಲೀಟ್ ಮಾಡ್ಕೋಬೇಕು. ನಿಮಗೆ ಆಲ್ರೆಡಿ ಗೊತ್ತಿದೆ ಗ್ರಾಸ್ ಯಾವ ರೀತಿ ಇರುತ್ತೆ ಅಂತ ನಿಮಗೆ ಆಲ್ರೆಡಿ ಒಂದು ಐಡಿಯಾ ಇರುತ್ತೆ. ಓಕೆನಾ, ಒಂದು ಪ್ಲೇನ್ ಮೇಲ್ಗಡೆ, ಒಂದು ಪ್ಲೇನ್ ಆದಂಥ ಸರ್ಫೇಸ್ ಮೇಲ್ಗಡೆ ಗ್ರೀನ್ ಕಲರ್ ಅಥವಾ ಲೈಟ್ ಗ್ರೀನ್ ಕಲರ್ ಗ್ರಾಸ್ ಅಂತರ ಹೇರ್ ಕಲರ್ ನಿಮಗೆ ಏನು ಗ್ರಾಸ್ ಕ್ರಿಯೇಟ್ ಆಗಿರುತ್ತೆ. ಅದನ್ನ ನಾವು ಆರ್ಟಿಫಿಷಿಯಲಿ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನ ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ. ಫಸ್ಟ್ ಯು ಹ್ಯಾವ್ ಟು ಆಡ್ ಅ ಪ್ಲೇನ್ ಸರ್ಫೇಸ್. ಪ್ಲೇನ್ ಸರ್ಫೇಸ್ನ ಅಥವಾ ಪ್ಲೇನ್ನ ನಾವು ಆಡ್ ಮಾಡಬೇಕು ಅಂತಂದ್ರೆ ಯು ಹ್ಯಾವ್ ಟು ಪ್ರೆಸ್ ಅ ಶಿಫ್ಟ್ ಎನ ನೀವು ಪ್ರೆಸ್ ಮಾಡಿದ್ರೆ ಈ ರೀತಿಯಾದಂಥ ನಿಮಗೆ ಮೆನು ಬರುತ್ತೆ. ಯು ಹ್ಯಾವ್ ಟು ಸೆಲೆಕ್ಟ್ ಅ ಮೆಶ್. ಮೆಶ್ ಅಲ್ಲಿ ನಿಮಗೆ ಯು ಹ್ಯಾವ್ ಟು ಸೆಲೆಕ್ಟ್ ಅ ಪ್ಲೇನ್. ಪ್ಲೇನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಪ್ಲೇನ್ ಆದಂಥ ಒಂದು ಸರ್ಫೇಸ್ ಸಿಗುತ್ತೆ. ಇದನ್ನ ನೀವು ದೊಡ್ಡ ಮಾಡಬೇಕು ಅಂತಂದ್ರೆ ಪ್ರೆಸ್ ಎಸ್. ಎಸ್ನ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಯು ಹ್ಯಾವ್ ಟು ಡ್ರ್ಯಾಗ್. ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ನೀವು ಡ್ರ್ಯಾಗ್ ಮಾಡಿಕೊಂಡು ಯು ಹ್ಯಾವ್ ಟು ಕ್ಲಿಕ್ ಆನ್ ದಟ್. ಓಕೆನಾ, ಇದು ನಿಮಗೆ ಸರ್ಫೇಸ್ನ ದೊಡ್ಡದು ಮಾಡೋದಾಯ್ತು. ಅದೇ ರೀತಿ ಸರ್ಫೇಸ್ನ ನಾವು ಥಿಕ್ನೆಸ್ ಮಾಡಬೇಕು ಅಂತಂದ್ರೆ ಅಥವಾ ಅದನ್ನ ದಪ್ಪ ಮಾಡಬೇಕು ಅಂತಂದ್ರೆ ಯು ಹ್ಯಾವ್ ಟು ಸೆಲೆಕ್ಟ್ ಅ ಮಾಡಿಫೈಯರ್. ಇಲ್ಲಿ ನಿಮಗೆ ರೈಟ್ ಸೈಡ್ ಅಲ್ಲಿ ಮಾಡಿಫೈಯರ್ ಪ್ರಾಪರ್ಟೀಸ್ ಅಂತ ಇದೆ. ಇಲ್ಲಿ ಮಾಡಿಫೈಯರ್ ಪ್ರಾಪರ್ಟೀಸ್ ಮೇಲೆ ಕ್ಲಿಕ್ ಮಾಡಿ ಯು ಹ್ಯಾವ್ ಟು ಕ್ಲಿಕ್ ಆನ್ ಆಡ್ ಮಾಡಿಫೈಯರ್. ಆಡ್ ಮಾಡಿಫೈಯರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸಾಲಿಡಿಫೈ ಅಂತ ಇದೆ. ಸಾಲಿಡಿಫೈ ಮೇಲೆ ಯು ಹ್ಯಾವ್ ಟು ಕ್ಲಿಕ್ ಆನ್ ದಟ್. ಸಾಲಿಡಿಫೈ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಥಿಕ್ನೆಸ್ ಅಂತ ಇರುತ್ತೆ. ಈ ಥಿಕ್ನೆಸ್ನ ನೀವು ಜಾಸ್ತಿ ಮಾಡ್ಕೋಬೇಕು. ಓಕೆನಾ, 0.1 ಇದೆ. ಯು ಹ್ಯಾವ್ ಟು ಮೇಕ್ ಇಟ್ ಆಸ್ ಅ 0.06. ಇಲ್ಲಿ ಬಂದು ಕ್ಲಿಕ್ ಮಾಡಿದ್ರೆ ನಿಮ್ದು ಪ್ಲೇನ್ ಸರ್ಫೇಸ್ ಥಿಕ್ನೆಸ್ ಜಾಸ್ತಿ ಆಗುತ್ತೆ. ಓಕೆನಾ, ನಂತರ ನೀವೇನು ಮಾಡಬೇಕು, ಯು ಹ್ಯಾವ್ ಟು ಆ್ಯಡ್ ಅ ಹೇರ್ ಪಾರ್ಟಿಕಲ್. ಅಂದರೆ ನಿಮ್ದು ಗ್ರಾಸ್ ಯಾವ ರೀತಿ ಇರುತ್ತೆ ಆ ರೀತಿ ನಿಮಗೆ ಹೇರ್ನ ನೀವು ಆರ್ಟಿಫಿಷಿಯಲ್ ಹೇರ್ನ ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಅದನ್ನ ಕ್ರಿಯೇಟ್ ಮಾಡಬೇಕು ಅಂತಂದರೆ ಯು ಹ್ಯಾವ್ ಟು ಸೆಲೆಕ್ಟ್ ಅ ಪಾರ್ಟಿಕಲ್ ಪ್ರಾಪರ್ಟೀಸ್. ಇಲ್ಲಿ ನಿಮಗೆ ರೈಟ್ ಸೈಡಲ್ಲಿ ಪಾರ್ಟಿಕಲ್ ಪ್ರಾಪರ್ಟೀಸ್ ಅಂತ ಇರುತ್ತೆ. ಆ ಪಾರ್ಟಿಕಲ್ ಪ್ರಾಪರ್ಟೀಸ್ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ಕ್ಲಿಕ್ ಆನ್ ದ ಪ್ಲಸ್ ಮಾರ್ಕ್. ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಹೇರ್ ಅಂತ ಇರುತ್ತೆ. ಹೇರ್ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ಯು ಹ್ಯಾವ್ ಟು ಸೆಲೆಕ್ಟ್ ಅಡ್ವಾನ್ಸ್. ಅಡ್ವಾನ್ಸ್ಡ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಓಕೆನಾ, ರೈಟ್. ಈಗ ಆಲ್ರೆಡಿ ನಮ್ಮದು ಹೇರ್ ಕ್ರಿಯೇಟ್ ಆಯಿತು. ಇದನ್ನು ನಾವು ರೊಟೇಟ್ ಮಾಡಬೇಕು ಅಂತಂದರೆ ಯು ಹ್ಯಾವ್ ಟು ಪ್ರೆಸ್ RY. RYನ ಪ್ರೆಸ್ ಮಾಡಿ ಜಸ್ಟ್ ಯು ಹ್ಯಾವ್ ಟು ರೊಟೇಟ್ 180 ಡಿಗ್ರಿ. 180 ಡಿಗ್ರಿನ ನೀವು ರೊಟೇಷನ್ ಮಾಡ್ಕೋಬೇಕಾಗತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಇಲ್ಲಿ ರೊಟೇಷನ್ ಮಾಡ್ಕೋಬೇಕಾಗತ್ತೆ. ಓಕೆನಾ, ರೈಟ್. ನಂತರ ನೀವೇನು ಮಾಡಬೇಕು, ಫಾರ್ ಇನ್ಕ್ರೀಸಿಂಗ್ ದ ನಂಬರ್ ಆಫ್ ಹೇರ್ಸ್. ಇಲ್ಲಿ ನಿಮಗೆ ಹೇರ್ಸ್ ಕಾಣ್ತಾ ಇದೆ. ಈ ನಂಬರ್ ಆಫ್ ಹೇರ್ಸ್ನ ನೀವು
ಜಾಸ್ತಿ ಮಾಡಬೇಕು ಅಂತಂದ್ರೆ ಸೊ ಜಸ್ಟ್ ಯು ಹ್ಯಾವ್ ಟು ಸೆಲೆಕ್ಟ್ ದ ನಂಬರ್ಸ್. ಸೊ ಇಲ್ಲಿ ರೈಟ್ ಸೈಡ್ ಅಲ್ಲಿ ನಿಮಗೆ ನಂಬರ್ಸ್ ಅಂತ ಕಾಣ್ತಾ ಇರುತ್ತೆ. ಸೊ ಆ ನಂಬರ್ಸ್ 1000 ಇದನ್ನ ನಾವು 10,000 ಮಾಡೋಣ. ಓಕೆನಾ? ಸೊ ಇವಾಗ ಏನಾಯ್ತು, ನಿಮ್ದು ಹೇರ್ ಥಿಕ್ನೆಸ್ ಜಾಸ್ತಿ ಆಯ್ತು, ಅಂದ್ರೆ ನಂಬರ್ ಆಫ್ ಹೇರ್ಸ್ ಜಾಸ್ತಿ ಆಯ್ತು. ಓಕೆನಾ? ರೈಟ್. ಸೊ ಅದೇ ತರ ಲೆಂತ್ ಜಾಸ್ತಿ ಇದೆ, ನಿಮ್ದು ಹೇರ್ದ ಲೆಂತ್ ಜಾಸ್ತಿ ಇದೆ. ಸೊ ಹಾಗಾಗಿ ಯು ಹ್ಯಾವ್ ಟು ರೆಡ್ಯೂಸ್ ದ ಲೆಂತ್. ಸೊ 4 ಮೀಟರ್ ಇದ್ದಿದ್ದು, ಸೊ ಯು ಹ್ಯಾವ್ ಟು ಮೇಕ್ ಇಟ್ ಆಸ್ ಅ 1 ಮೀಟರ್. ಸೊ ಅಷ್ಟು ನಿಮಗೆ ಹೇರ್ ಲೆಂತ್ನ ನೀವು ರೆಡ್ಯೂಸ್ ಮಾಡ್ಕೋಬೇಕು. ಸೊ ಅದೇ ಥರ ನಿಮ್ಗೆ ಆಲ್ರೆಡಿ ಗ್ರಾಸ್ ಹೇಗಿರುತ್ತೆ ಅಂತ ಗೊತ್ತಿದೆ. ಸೊ ಇವೆಲ್ಲ ಸ್ಟ್ರೇಟ್ ಆಗಿದೆ. ಸೊ ಗ್ರಾಸ್ ಕೆಲವೊಂದಿಷ್ಟು ಅಂಕುಡೊಂಕಿರುತ್ತೆ. ಸೊ ಹಾಗಾಗಿ ಅದನ್ನು ಆ ಥರ ಮಾಡಬೇಕು ಅಂತಂದರೆ ಸೊ ಯು ಹ್ಯಾವ್ ಟು ಮೇಕ್ ಇಟ್ ಆಸ್ ಅ, ಸೊ ರೈಟ್ ಸೈಡಲ್ಲಿ ನಿಮಗೆ ಫಿಸಿಕ್ಸ್ ಅಂತ ಇರುತ್ತೆ. ಸೊ ಇದರಲ್ಲಿ ಬ್ರೌನಿನ್ ಅಂತ ಇರುತ್ತೆ. ಸೊ ಯು ಹ್ಯಾವ್ ಟು ಚೂಸ್ ದ ಬ್ರೌನಿನ್ ಆ್ಯಂಡ್ ಮೇಕ್ ಇಟ್ ಆಸ್ ಅ, ಸೊ ಅದರ ಇನ್ಕ್ರೀಸನ್, ಅದರ ಪಾಯಿಂಟ್ ನಾವು ಇನ್ಕ್ರೀಸ್ ಮಾಡ್ಕೋಬೇಕು. ಸೊ ಈ ಥರ ಮಾಡಿದಾಗ ಏನಾಗುತ್ತೆ ಅಂತಂದರೆ ಸೊ ನಿಮ್ಮದು ಅಲ್ಲಿ ಆರ್ಟಿಫಿಷಿಯಲ್ ಹೇರ್ಸು ಸೊ ಅಂಕುಡೊಂಕಾಗಿ ನಿಮಗೆ ಕಾಣ್ತಾ ಹೋಗುತ್ತೆ. ಸೊ ಅದೇ ಥರ ಸೆಗ್ಮೆಂಟ್ಸ್ನ ನಾವು 5 ಸೆಗ್ಮೆಂಟ್ಸ್ ಇದೆ. ಸೊ ಮೇಕ್ ಇಟ್ ಆಸ್ ಅ 15 ಸೆಗ್ಮೆಂಟ್ಸ್. ಓಕೆನಾ? ರೈಟ್. ಸೊ ನಂತರ ಯು ಹ್ಯಾವ್ ಟು ಮೇಕ್ ಅ ಗ್ರಾಸ್ ಕಲರಿಂಗ್. ಸೊ ಈಗ ಆಲ್ರೆಡಿ ನಿಮ್ಮದು ಆರ್ಟಿಫಿಷಿಯಲ್ ಗ್ರಾಸು ಕ್ರಿಯೇಟ್ ಆಯಿತು. ಸೊ ಈ ಥರ ಗ್ರಾಸ್ ಕಲರಿಂಗ್ ಮಾಡಬೇಕು ಅಂತಂದರೆ ಸೊ ಸೆಲೆಕ್ಟ್ ರೆಂಡರ್ ವ್ಯೂ. ಸೊ ಇಲ್ಲಿ ನಿಮಗೆ ರೆಂಡರ್ ಅಂತ ಕಾಣ್ತಾ ಇರುತ್ತೆ. ಸೊ ಯು ಹ್ಯಾವ್ ಟು ಸೆಲೆಕ್ಟ್ ರೆಂಡರ್ ವ್ಯೂ. ರೆಂಡರ್ ವ್ಯೂನ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಸೊ ಇಲ್ಲಿ ಲೈಟ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಪ್ರೆಸ್ ಜಿ. ಸೊ ಜಿನ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಸೊ ನಮ್ಮ ಲೈಟ್ ಶೇಡಿಂಗ್ ಯಾವ ಥರ ಬೇಕು ಆ ಥರ ಲೈಟ್ ಶೇಡಿಂಗ್ನ ನಾವು ಮಾಡ್ಕೋಬೇಕಾಗತ್ತೆ. ಪ್ರೆಸ್ ಅಂತ. ಓಕೆನಾ? ರೈಟ್. ಸೊ ಇವಾಗ ನಾವು ನಮ್ದು ಲೈಟ್ ಶೇಡಿಂಗ್ ಯಾವ ಥರ ಮಾಡಬೇಕು ಅಂತಂದರೆ ಸೊ ಇಲ್ಲಿ ನಿಮಗೆ ರೈಟ್ ಸೈಡಲ್ಲಿ ಸೊ ಆಬ್ಜೆಕ್ಟ್ ಡಾಟಾ ಪ್ರಾಪರ್ಟೀಸ್ ಅಂತ ಲೈಟ್ ಪ್ರಾಪರ್ಟೀಸ್ ಇರುತ್ತೆ. ಸೊ ಜಸ್ಟ್ ಕ್ಲಿಕ್ ಆನ್ ದಟ್ ಲೈಟ್ ಪ್ರಾಪರ್ಟೀಸ್. ಸೊ ಸೆಲೆಕ್ಟ್ ಸನ್. ಸೊ ಸನ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಸೊ ಇಲ್ಲಿ ನೀನು ಸೊ ಸ್ಟ್ರೆಂತ್ ಬಿಕಮ್ಸ್ 6. ಸೊ ಸ್ಟ್ರೆಂತ್ ನೀನು 6 ಆಗಿ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಅವಾಗ ನಿಮ್ದು ಲೈಟ್ ಬ್ರೈಟ್ನೆಸ್ ಕಡಿಮೆ ಆಗುತ್ತೆ. ಸೊ ನಂತರ ನೀವೇನ್ ಮಾಡಬೇಕು, ಸೊ ಯು ಹ್ಯಾವ್ ಟು ಪ್ರೆಸ್ ಡಬಲ್ ಆರ್. ಸೊ ಡಬಲ್ ಆರ್ ನ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಸೊ ರೊಟೇಟ್ ರೈಟ್ ಸೈಡ್. ರೈಟ್. ನಿಮ್ಗೆ ಲೈಟ್ ಶೇಡಿಂಗ್ ಯಾವ ತರ ಬೇಕು ಆ ತರ ನೀವು ರೊಟೇಷನ್ ನ ಮಾಡ್ಕೋಬೇಕಾಗುತ್ತೆ. ಸೊ ಜಸ್ಟ್ ನಂತರ ನೀವೇನ್ ಮಾಡಬೇಕು, ಸೊ ನಂತರ ಗ್ರಾಸ್ ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಸೊ ಗ್ರಾಸ್ ನ ಸೆಲೆಕ್ಟ್ ಮಾಡಿಕೊಂಡು ನಂತರ ಇಲ್ಲಿ ಮಟೀರಿಯಲ್ ಪ್ರಾಪರ್ಟೀಸ್ ಅಂತ ಇರುತ್ತೆ. ಸೊ ಜಸ್ಟ್ ಯು ಹ್ಯಾವ್ ಟು ಸೆಲೆಕ್ಟ್ ಮಟೀರಿಯಲ್ ಪ್ರಾಪರ್ಟೀಸ್. ಸೊ ಇಲ್ಲಿ ನಿಮಗೆ ನ್ಯೂ ಅಂತ ಕಾಣ್ತಾ ಇದೆ. ಸೊ ಜಸ್ಟ್ ಕ್ಲಿಕ್ ಆನ್ ನ್ಯೂ. ಸೊ ನ್ಯೂ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬೇಸ್ ಕಲರ್ ಅಂತ ಇರುತ್ತೆ. ಸೊ ಬೇಸ್ ಕಲರ್ನ ಸೆಲೆಕ್ಟ್ ಮಾಡಿಕೊಂಡು ಸೊ ನಿಮಗೆ ಆಲ್ರೆಡಿ ಗ್ರಾಸ್ ಯಾವ ಕಲರ್ ಇರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಸೊ ಮೇಕ್ ಇಟ್ ಆಸ್ ಅ ಗ್ರೀನ್ ಆರ್ ಲೈಟ್ ಗ್ರೀನ್. ಓಕೆನಾ? ರೈಟ್. ಸೊ ಇವಾಗ ನೀವು ಅದನ್ನ ಗ್ರೀನ್ ಕಲರ್ ಮಾಡಿದ್ರಿ. ಓಕೆನಾ? ರೈಟ್. ಸೊ ನಂತರ ನೀವೇನ್ ಮಾಡ್ಬೇಕು ಅಂತಂದ್ರೆ ಸೊ ಇವಾಗ ಆಲ್ರೆಡಿ ನಮ್ದು ಗ್ರಾಸ್ ಗ್ರೀನ್ ಕಲರ್ ಆಯ್ತು, ಅದರ ಜೊತೆಗೆ ಪ್ಲೇನ್ ಕೂಡ ಗ್ರೀನ್ ಕಲರ್ ಆಯ್ತು, ಅಂದ್ರೆ ಕೆಳಗಡೆ ಇರ್ತಕ್ಕಂಥ ಪ್ಲೇನ್ ಸರ್ಫೇಸ್ ಕೂಡ ಗ್ರೀನ್ ಕಲರ್ ಆಯ್ತು. ಸೊ ಅದನ್ನ ನಾವು ಕಲರ್ ಚೇಂಜ್ ಮಾಡಬೇಕು ಅಂತಂದ್ರೆ ಸೊ ಜಸ್ಟ್ ಯು ಹ್ಯಾವ್ ಟು ಸೆಲೆಕ್ಟ್ ಪ್ಲಸ್. ಸೊ ಇಲ್ಲಿ ನಿಮ್ಗೆ ರೈಟ್ ಸೈಡ್ ಅಲ್ಲಿ ಪ್ಲಸ್ ಅಂತ ಇರುತ್ತೆ.
ಸೊ ಆ ಪ್ಲಸ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಸೊ ಜಸ್ಟ್ ಕ್ಲಿಕ್ ಆನ್ ನ್ಯೂ. ಸೊ ನ್ಯೂ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಬೇಸ್ ಕಲರ್ ಅಂತ ಇರುತ್ತೆ. ಸೊ ಬೇಸ್ ಕಲರ್ ನಿಮಗೆ ಯಾವ್ದು ಬೇಕೋ ಅದನ್ನ ನೀವು ಸೆಲೆಕ್ಷನ್ ಮಾಡ್ಕೋಬೇಕಾಗತ್ತೆ. ಓಕೆನಾ, ರೈಟ್. ಸೊ ನಂತರ ನೀವೇನು ಮಾಡಬೇಕು ಅಂತಂದರೆ, ಸೊ ಇಲ್ಲಿ ನಿಮಗೆ ಲೆಫ್ಟ್ ಸೈಡಲ್ಲಿ ಆಬ್ಜೆಕ್ಟ್ ಮೋಡ್ ಅಂತ ಇದೆ. ಸೊ ಆಬ್ಜೆಕ್ಟ್ ಮೋಡ್ನ ನೀವು ತೆಗೆದುಬಿಟ್ಟು ಸೊ ಮೇಕ್ ಇಟ್ ಆಸ್ ಅ ಎಡಿಟ್ ಮೋಡ್. ಸೊ ಎಡಿಟ್ ಮೋಡ್ನ ನೀವು ಸೆಲೆಕ್ಷನ್ ಮಾಡ್ಕೋಬೇಕಾಗತ್ತೆ. ಸೊ ಎಲ್ಲ ಎಡಿಟ್ ಮೋಡಲ್ಲಿ ನೀವು ಇಲ್ಲಿ ನೀವು ಯು ಹ್ಯಾವ್ ಟು ಸೆಲೆಕ್ಟ್ ಅ ಸರ್ಫೇಸಸ್. ಸೊ ಸರ್ಫೇಸ್ ವರ್ಟಿಕಲ್ ಎಡ್ಜ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಸೊ ಪ್ಲಸ್ ಎ. ಸೊ ಎನ ಪ್ರೆಸ್ ಮಾಡಿಕೊಂಡು ಸೊ ಇಲ್ಲಿ ನಿಮ್ಗೆ ರೈಟ್ ಸೈಡಲ್ಲಿ ಮಟೀರಿಯಲ್ ಆರೆಂಜ್ ಕಲರ್ ಇರುತ್ತೆ. ಸೊ ಅದನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಸೊ ಕ್ಲಿಕ್ ಆನ್ ಅಸೈನ್. ಸೊ ಅಸೈನ್ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಅಂತಂದರೆ, ಸೊ ನಿಮ್ಮ ಸರ್ಫೇಸು ಅಥವಾ ನಿಮ್ಮ ಪ್ಲೇನ್ ಸರ್ಫೇಸು ನೀವು ಯಾವ ಕಲರ್ ಚೂಸ್ ಮಾಡಿದ್ರು ಸೊ ಅದೇ ಕಲರಲ್ಲಿ ಸೆಲೆಕ್ಷನ್ ಆಗಿರುತ್ತೆ. ಓಕೆನಾ, ರೈಟ್. ಸೊ ನಂತರ ನೀವೇನು ಮಾಡಬೇಕು, ದೆನ್ ಅಗೇನ್ ಗೋ ಬ್ಯಾಕ್ ಟು ದ ಎಡಿಟ್ ಮೋಡ್. ಸೊ ಇಲ್ಲಿ ಎಡಿಟ್ ಮೋಡ್ ಅಂತ ನೀವು ಸೆಲೆಕ್ಟ್ ಮಾಡಿರ್ತೀರ ಆಲ್ರೆಡಿ. ಸೊ ಆ ಎಡಿಟ್ ಮೋಡ್ನ ತೆಗೆದ್ಬಿಟ್ಟು ಸೊ ಅಗೇನ್ ಮೇಕ್ ಇಟ್ ಆಸ್ ಅ ಆಬ್ಜೆಕ್ಟ್ ಮೋಡ್. ಸೊ ಆಬ್ಜೆಕ್ಟ್ ಮೋಡ್ ಆಗಿ ನೀವು ಮಾಡಬೇಕಾಗತ್ತೆ. ಸೊ ಇವಾಗ ಏನಾಗುತ್ತೆ ಅಂತಂದರೆ, ಸೊ ನಿಮ್ಮ ಒಂದು ಪ್ಲೇನ್ ಸರ್ಫೇಸು ಆರೆಂಜ್ ಕಲರಲ್ಲಿ ಬಂತು. ಸೊ ಅದೇ ರೀತಿ ನಿಮ್ಮ ಒಂದು ಗ್ರಾಸ್ ಬಂದ್ಬಿಟ್ಟು ಸೊ ಗ್ರೀನ್ ಕಲರಲ್ಲಿ ಬಂತು. ಓಕೆನಾ, ಇಲ್ಲಿ ನಿಮಗೆ ಗ್ರಾಸ್ ಯಾವ ಥರ ರೊಟೇಷನ್ ಬೇಕೋ ಆ ಥರ ರೊಟೇಷನ್ಸ್ ನೀವು ಸೊ ಪ್ಲಸ್ ಆರ್ ಮತ್ತು ವೈನ ಪ್ರೆಸ್ ಮಾಡೋದ್ರ ಮುಖಾಂತರ ಸೊ ಯು ಹ್ಯಾವ್ ಟು ಮೇಕ್ ಇಟ್ ಆಸ್ ಅ ಗ್ರಾಸ್. ಸೊ ಈ ರೀತಿಯಾದಂಥ ಗ್ರಾಸ್ನ ನೀವು ಕ್ರಿಯೇಟ್ ಮಾಡ್ಕೊಂಡ್ರಿ. ಓಕೆನಾ, ಸೊ ರೈಟ್. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಏನು ಮಾಡ್ತೀನಿ ಅಂತಂದರೆ, ಸೊ ಈ ಗ್ರೀನ್ ಗ್ರಾಸ್ ಮೇಲೆ ಸೊ ಒಂದು ರೆಡ್ ಕಲರ್ ಬಾಲ್ನ ನಾವು ಯಾವ ರೀತಿ ಲೈಯಿಂಗ್ ಮಾಡಬೇಕು ಅಥವಾ ಯಾವ ರೀತಿ ನಾವು ಅದನ್ನ ಪ್ಲೇಸ್ ಮಾಡಬೇಕು ಅನ್ನೋದನ್ನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆ, ಸೊ ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.